ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು 5ನೇ ತಾರೀಕು. ಸೊ ಇವತ್ತಿನ ಮಾರ್ಕೆಟ್ ಹೆಂಗ್ ನಡೀತಿದೆ, ಸೊ ಮುಂದೆ ಏನಾಗುತ್ತೆ ಎಲ್ಲಾನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ಯಾಕೆ ಮಾಡಿದೆ ಅಂದರೆ, ಸುಮಾರು ದಿನದಿಂದ ಮಾರ್ಕೆಟ್ ಡೌನ್ ಇತ್ತು, ಇವಾಗ ರಿಕವರಿ ಶುರು ಆಗಿದೆ. ಸೊ ರಿಕವರಿ ಆಗೋಕ್ಕೆ ಮೊದಲನೇ ಕಾರಣ ಬಂದ್ಬಿಟ್ಟು ಟ್ರಂಪ್ ಅವರು 90 ಡೇಸ್ವರೆಗೂ ಟ್ಯಾರಿಫ್ನ ಪಾಸ್ ಮಾಡಿದ್ದಾರೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಇವಾಗಿನ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಆಲ್ಮೋಸ್ಟ್ ಮಾರ್ಕೆಟ್ 24,442 ಅಲ್ಲಿ ನಡೀತಾ ಇದೆ. ಸೊ ನಮ್ಮ ಅನಾಲಿಸಿಸ್ ಪ್ರಕಾರ ನೆಕ್ಸ್ಟು ರೆಸಿಸ್ಟೆನ್ಸ್ ಲೆವೆಲ್ ಬಂದ್ಬಿಟ್ಟು 24,559. ಈ ಲೈನ್ನ ಕ್ರಾಸ್ ಮಾಡಿದರೆ ನೆಕ್ಸ್ಟ್ ಟಾರ್ಗೆಟ್ ಇರೋದು, ಅಂದರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರೋದು 24,775. ಸೊ ನಮಗೆ ಪ್ರಾಫಿಟ್ ಆಗಬೇಕು, ನಮ್ಮ ಮೈನಸ್ ಎಲ್ಲ ಪಾಸಿಟಿವ್ ಆಗಬೇಕು ಅಂದರೆ ಈ 25,322 ಅನ್ನೋದಿದೆಯಲ್ಲ, ಇದು ಈ ಲೈನ್ನ ಕ್ರಾಸ್ ಆದಮೇಲೆ ನಮ್ಮ ಪೋರ್ಟ್ಫೋಲಿಯೋ ಸ್ವಲ್ಪ ಪಾಸಿಟಿವ್ಗೆ ಟರ್ನ್ ಆಗುತ್ತೆ. ಅಲ್ಲಿ ತನಕ ಸ್ವಲ್ಪ ಕಷ್ಟನೇ. ಸೊ ಇದು ಬಂದ್ಬಿಟ್ಟು ನಿಫ್ಟಿ ಚಾರ್ಟು. ಇವತ್ತಿನ ಡೇಟ್ ನೋಡ್ಕೊಳ್ಳಿ, 5ನೇ ತಾರೀಕು 12 ಗಂಟೆಲಿ ಆಲ್ಮೋಸ್ಟ್ ಈ ಪೊಸಿಷನಲ್ಲಿದೆ ಮಾರ್ಕೆಟು. ಸೊ ಇವತ್ತಿನ ಟ್ರೆಂಡ್ ಪ್ರಕಾರ ಮೇಲೋಗುತ್ತೋ ಕೆಳಗಡೆ ಹೋಗುತ್ತೋ ಅಂತ ಅನಲೈಸ್ ಮಾಡೋಣ. ಸೊ ಮಾರ್ಕೆಟ್ ಓಪನ್ ಆದಾಗ ಇವತ್ತಿಂದು 24,404, ಈಗ 24,440. ಆಲ್ಮೋಸ್ಟ್ ಸೈಡ್ ವೇಸ್ ಆಗ್ಬಿಟ್ಟಿದೆ ಮಾರ್ಕೆಟ್. ಇವತ್ತು ಅಪ್ ಸೈಡು ಇಲ್ಲ, ಡೌನ್ ಸೈಡು ಇಲ್ಲ, ಯಾವ ಟ್ರೆಂಡು ಇಲ್ಲ. ನನ್ನ ಪ್ರಕಾರ ಇವತ್ತು ಮಂಡೇ, ಆಲ್ಮೋಸ್ಟ್ ಟ್ಯೂಸ್ಡೇ ವೆಡ್ನೆಸ್ಡೇ ಸ್ವಲ್ಪ ಐ ಮೂಮೆಂಟ್ ಕಾಣಿಸ್ಬೋದು. ಇವತ್ತಿನ ಮಾರ್ಕೆಟ್ ಇಷ್ಟೇ. ಸೊ ನಿಮಗೆ ಯಾವ್ದಾದ್ರು ಸ್ಟಾಕ್ ಮೇಲೆ ಅನಾಲಿಸಿಸ್ ಮಾಡಬೇಕಾದ್ರೂ ಸಪೋರ್ಟು ರೆಸಿಸ್ಟೆನ್ಸ್ ಝೋನ್ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. ಅದ್ರ ಪ್ರಕಾರ ನಾನು ನಿಮಗೆ ಅವತ್ತಿಂದು ಸಪೋರ್ಟು ರೆಸಿಸ್ಟೆನ್ಸ್ ಎಷ್ಟು ಬರ್ಬೋದು ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿ ಇನ್ಫಾರ್ಮ್ ಮಾಡ್ತೀನಿ.